ಉಗ್ರಗಾಮಿಗಳ ಲೋಕದಲ್ಲಿ ಒಂದು ಪಿಶಾಚಿ ಇದ್ದಾನೆ. ಉಗ್ರಗಾಮಿಗಳ ಲೋಕದಲ್ಲಿ ಇರ್ತಕ್ಕಂಥ ಪಿಶಾಚಿ ಈ ರಾಣ ಅಂತ. ಇವನು ಕೊಟ್ಟಿದ್ದಂಥ ಹಿಂಟಿಗೆನೆ ಈ ದಾಳಿ ಆಯಿತಾ ಅಂತ. ಅಮೆರಿಕದಿಂದ ಇತ್ತೀಚೆಗಷ್ಟೇ ರಾಣನನ್ನು ಭಾರತಕ್ಕೆ ಕರ್ಕೊಂಡು ಬಂದಿದ್ದರು. ಅಮೆರಿಕದಿಂದ ಇತ್ತೀಚೆಗಷ್ಟೇ ರಾಣ ಬಂದಿದ್ದ ಭಾರತಕ್ಕೆ. ರಾಣ ವಿಚಾರಣೆ ವೇಳೆನೇ ಇಬ್ಬರ ಹೆಸರು ಬಯಲಾಗಿತ್ತಿಲ್ಲಿ ಅನ್ನೋ ಮಾಹಿತಿ ಇದೆ. ಅವನಿಬ್ಬರ ಹೆಸರನ್ನು ಹೇಳ್ತಾನೆ. ಅವನು ಹೆಸರುಗಳು ರಿವೀಲ್ ಆಗ್ತಾ ಇದ್ದಂತೆಯೇ ಕಾಶ್ಮೀರದಲ್ಲಿ ಅಟ್ಯಾಕ್ ಶುರುವಾಗಿದೆ. ಕೆಲ ದಿನಗಳಿಂದ ರಾಣ ಕೊಟ್ಟಿದ್ದಂಥ ಲೀಡ್ ಬೆನ್ನಟ್ಟಿದ್ರು NIA ತಂಡ. ಇದನ್ನು ಅರ್ಥಕೊಂಡಿದ್ದಂಥ ಲಷ್ಕರ್ ಇ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯ್ಯದ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇದನ್ನಲ್ಲ ಹಫೀಜ್ ಸಯ್ಯದ್, ಇವನ ಶಿಷ್ಯನೇ ಪಹಲ್ಗಾಮ್ ದಾಳಿ ಹಿಂದಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ. ಇವನೊಬ್ಬ ಪಿಶಾಚಿ, ನಿಮ್ಗೆ ಕಾಣಿಸ್ತಿದ್ದಾನಲ್ಲ ಇವನು. ಇವರೆಲ್ಲ ನರ ಹಂತಕರು, ಒಂದು ರೀತಿಯಲ್ಲಿ ಪಿಶಾಚಿಗಳು. ಭೂಲೋಕದಲ್ಲಿ ಮನುಷ್ಯರ ರೂಪದಲ್ಲಿದ್ದಾರಷ್ಟೇ, ಒಳಗಡೆ ಇರೋದೆಲ್ಲ ಪಿಶಾಚಿ ಮೈಂಡೇ. ಅದು ಪಿಶಾಚಿಗಳಿಗೆ ಮಾತ್ರ ಸಾಧ್ಯ. ಇದು ರಕ್ತ ಪಿಪಾಸು ಪಿಶಾಚಿಗಳಿವರು ಅಂತ ನೋಡಿ. ಇವನೊಬ್ಬ. ಇಂಥವರೆಲ್ಲ ಈ ಪಿಶಾಚಿಗಳು ಸೇರ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಮನುಕುಲದಲ್ಲಿ ಮನುಷ್ಯನ ಸಾಯಿಸುವಂಥ ಒಂದು ಹೀನಾಯ ಕೃತ್ಯಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ಲೀಡ್ ಬ್ರೇಕ್ ಮಾಡಬೇಕು ಅಂತ ಕಾಶ್ಮೀರದಲ್ಲಿ ಏನಾಗುತ್ತೆ, ಯಾರ್ದೋ ಇಬ್ಬರು ಹೆಸರು ಹೇಳ್ಬಿಟ್ಟಿದ್ದಾನೆ, ಇದು ಬ್ರೇಕ್ ಆಗಬೇಕಿಲ್ಲಿ. ಆ ಕಡೆ ಹೋಗ್ಬಿಟ್ರೆ ಎಲ್ಲರೂ ಟ್ರ್ಯಾಕ್ ಮಾಡಿಕೊಂಡು ಅವ್ರು ಸಿಕ್ಕಿಬಿದ್ದುಬಿಟ್ರೆ ನಾವೇನು ಮಾಡೋಣ, ಡೈವರ್ಟ್ ಮಾಡೋಣ. ಈಗ ಕಾಶ್ಮೀರದಲ್ಲಿ TRF ಉಗ್ರ ಸಂಘಟನೆ ದಾಳಿ ಮಾಡುತ್ತೆ. ಇಲ್ಲಿ ದಿ ರೆಸಿಸ್ಟೆಂಟ್ ಫೋರ್ಸ್, ರೆಸಿಸ್ಟೆಂಟ್ ಅಂತ ಇವ್ರದ್ದು, ರೆಸಿಸ್ಟೆಂಟ್ ಫೋರ್ಸ್ ಉಗ್ರ ಸಂಘಟನೆಯು ನಿನ್ನೆ ದಾಳಿ ಮಾಡಿರೋದು. ಲಷ್ಕರ್ ಇ ತೊಯ್ಬಾದ ಒಂದು ವಿಂಗ್, ಇದು ಉಪಸಂಘಟನೆ ಕೂಡ ಆಗಿದೆ. ಇದು TRF ಸಂಘಟನೆ ಅಂತ. ಹಾಗಾಗಿ ಇಂಥ ಇಬ್ಬರು ಪಿಶಾಚಿಗಳು ಇನ್ಯಾರ ಹೆಸರು ಬಾಯಿ ಬಿಟ್ಟುಬಿಡ್ತಾರೋ, ಅವರೆಲ್ಲ ಹಿಡಿದು ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅಟೆನ್ಷನ್ ಡೈವರ್ಷನ್ ಕೂಡ ಇರಬಹುದು ಅಥವಾ ಬೇರೆ ಉದ್ದೇಶಗಳು ಇರಬಹುದು. ಕಾಶ್ಮೀರದಲ್ಲಿ ಒಂದು ಇಷ್ಟು ಜನಗಳ ನರಮೇಧ ಆಯ್ತಲ್ಲ, ಅದಕ್ಕೆ ಈ ಎರಡು ಹೆಸರುಗಳು ಲೀಡು ಕೂಡ ಒಂದು ಕಾರಣ ಆಯಿತು.